891ನೆಯ ಬಸವ ಜಯಂತಿಯ ನಿಮಿತ್ತವಾಗಿ ಇಂದು ಪ್ರತಿಯೊಬ್ಬರ ಮನೆಯಲ್ಲಿ 5 ದಿನಗಳ ಕಾಲ ಒಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ನಮ್ಮ ಮನೆಯಲ್ಲಾಯಿತು. ಇವತ್ತು ಶರಣ ದಂಪತಿಗಳಾದ ಸವಿತಾ ಕಲ್ಯಾಣರಾವ್ ಮತ್ತು ಮೈನಾಳ್ ಇವರ ಮನೆಯಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಬಂಧುಗಳೇ, ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ವಿನಂತಿಸುತ್ತೇನೆ. ಮೊದಲಿಗೆ ಗುರು ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಬಸವಲಿಂಗಾಯ ನಮಃ. ಕುಂಕುಮ ಬೇಕಾ? ಇಲ್ಲ ಬರೀ ಇವತ್ತು ಹೂವು ತಗೋ. ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬಸವನ ನಿನ್ನ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಬಿಡಿದು ಮುನ್ನಡೆಸು ನೀನು. ಕಮಲ ಪೀಠದಲ್ಲಿ ನಿನ್ನ ಚರಣವ ನೆನೆಸಿ ಚಿನ್ಮಯನೇ ನನ್ನನ್ನು ಅನವರದ ನೆನೆಯುವೆನು. ಗುರು ಬಸವನ ನಿನ್ನ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಬಿಡಿದು ಮುನ್ನಡೆಸು ನೀರಿಸುತ್ತ ಚಿದ್ಭಾವರೂಪವನು ನಿನಗೆ ಸಲ್ಲಿಸುವೆನು. ಗುರು ಬಸವನ ನಿನ್ನ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಬಿಡಿದು ಮುನ್ನಡೆಸಿ ನಿತ್ಯವೂ ಬೆಳಗುವೆನು. ಜ್ಯೋತಿ ರೂಪನೆ ನಿನಗೆ ಶರಣದಲ್ಲಿ ನೈವೇದ್ಯ ನಿನ್ನ ಚರಣಕ್ಕೆ ಸಲ್ಲಿಸಿ ವಾಂಗ್ಮಯದ ಗಂಟೆಯ ನಾದ ನುಡಿಸುವೆನು. ಬಸವನ ನಿನ್ನ ಅನುದಿನವೂ ಪೂಜಿಸುವೆ, ಕರುಣಾಳು ಕೈ ಹಿಡಿದು ಮುನ್ನಡೆಸು ನೀನು. ಜೈ ಬಸವೇಶ್ವರ ಮಹಾದೇವ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಪ್ರಣವ ಸ್ವರೂಪಿ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮ ಗಣಾಧೀಶ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಸಾರ್ವಭೌಮ ಗುರು ಬಸವಲಿಂಗಾಯ ನಮಃ. ಗುರು ಬಸವಲಿಂಗಾಯ ನಮಃ. ಮರಣಭಯ ದೂರಕ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ಹೃದಯ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಮಲವಾಸಿ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿನಾಯಕ ಮಹಾಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಗಮ ಪುರಾಧೀಶ್ವರ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪುರಾಧಿನಾಯಕ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಗುರುಮೂರ್ತಿ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಃ ಪತಿತೋದ್ಧಾರಕ ಮಾತೃಹೃದಯ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪತಿತೋದ್ಧಾರಕ ದಯಾಶೀಲ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮಾನವತಾವಾದಿ ಕಾರುಣ್ಯ ನಿಧಿ ಗುರು ಬಸವಲಿಂಗಾಯ ನಮಃ ನಮಃ ಸ್ವತಂತ್ರ ವಿಚಾರವಾದಿ ಧಿಮ್ಮಂತಿ ಗುರು ಬಸವಲಿಂಗ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೇಷ್ಠ ರಾಜಕಾರಣ ಮುತ್ಸತ್ತಿ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಭ್ರಾಂತಿ ಪರುಷ ಭ್ರಾಂತಿ ದೂರ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕೊರೆದು ಎನ್ನನು ಕಾಡು ಎನ್ನನು ನೋಡು ಕೊರೆದು ಎನ್ನನು ಕಾಡು ಹೇಗೆ ನೋಡಿದರು ಬಸವ ನೀ ನನ್ನ ತಂದೆ ನಿನ್ನ ಕರುಣೆಯ ಮೂರ್ತಿ ನಿನ್ನ ಭಕ್ತಿಯ ಶಾಂತಿ ನಿನ್ನ ಕರುಣೆಯ ಮೂರ್ತಿ ನಿನ್ನ ಭಕ್ತಿಯ ಶಾಂತಿ ನೀ ನನ್ನ ಬಾಳಿನ ಸ್ಫೂರ್ತಿ ನೀತಿಯು ತಂದೆ ನೀ ನನ್ನ ಬಾಳಿನ ಸ್ಫೂರ್ತಿ ನೀತಿಯು ತಂದೆ ಹೃದಯ ಬಾಟಲ ಮಾಡಿ ನಿನಗಾಗಿ ಬಾಳಿಸು ಭಾವನೆಯ ವರ್ತಿಸು ನಿನ್ನ ವಚನದ ಸೂರ್ಯನೇ ಎನ್ನನು ಹೊಳಿಸು ತಂದೆ ಬಸವರಸ ಬಸವಯ್ಯ ಬಸವಣ್ಣ ಬಸವ ಪ್ರಭು ಬಸವರಸ ಬಸವಯ್ಯ ಬಸವಣ್ಣ ಬಸವ ಪ್ರಭು ಸಚಿದಾನಂದ ಕರುಣಿತ ನೀಯನ್ನ ತಂದೆ ಸಚಿದಾನಂದ ಕರುಣಿತ ನೀಯನ್ನ ತಂದೆ ಹೃದಯ ಬಾಟಲ ಮಾಡಿ ಭಕ್ತಿ ರಸವನ್ನು ತುಂಬಿ ಶವ್ವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ನಾನು ಎನ್ನುವ ಅಮ್ಮನು ಹರಿಯುತ್ತ ದೇವನಿಗೊಲದಿಹ ಪರಮ ಪ್ರಸಾದಿಯ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಸತಿಸುತ ಬಳಗನ ಮೋಹವ ಛೇದಿಸಿ ದೇವಗೆ ಸತಿಯಾದ ದಿವ್ಯ ಶರಣನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಅಂಗಲಿಂಗ ಸಾಮರಸ ಶೃಂಗಭಾವವು ಬೈದು ತ್ರಿಪುಟಿಯ ಒಳಿದ ಭಾವಲಿಂಗೈಕ್ಯನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಮುಕ್ತಿದಾತನ ತೋರಿ ಮುಕ್ತಿದಾಯಕನಾದ ಸಚ್ಚಿದಾನಂದನ ಮುದ್ದು ಕಂದನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಜೈ ಗುರು ಬಸವೇಶ್ವರ ಬಸವಣ್ಣನವರ ಜಯಂತಿ ಮೇ 10ನೇ ತಾರೀಕು 891ನೇ ಜಯಂತಿ. ಬಸವಣ್ಣ ಅಂದ್ರೆ ಯಾರು, ಬಸವಣ್ಣ ಅಂದ್ರೆ ಏನು, ಬಸವಣ್ಣ ಅಂದ್ರೆ ನಮ್ಗೆ ಗೊತ್ತಿರೋ ಮಟ್ಟಿಗೆ ಮನೆ ಹೋಳಿಗೆ ಮಾಡೋದು ಮತ್ತು ಹಬ್ಬ ಮಾಡೋದು
ಊಟ ಮಾಡೋದು. ದೊಡ್ಡವ್ರು ಹಿರಿಯರು ಯಾರ ಇದ್ರಂದ್ರೆ ಅದೊಂದು ಬಸವಣ್ಣನ ಮೂರ್ತಿ, ನಂದಿ, ಅದು ಬಸವಣ್ಣ ಅಲ್ಲ, ಆ ನಂದಿ ಪೂಜೆ ಮಾಡೋದು. ಆದರೆ ಬಸವಣ್ಣ ಅಂದ್ರೆ ಯಾರು? ನಂದಿ ಅಲ್ಲ. ಕೆಳಗೆ ಬಿದ್ದವ್ರು ಎತ್ತನ ಪೂಜೆ ಮಾಡ್ರಿ ಅಂತ ಹೇಳಿಲ್ಲ. ಬಸವಣ್ಣ ಕೆಳಗೆ ಬಿದ್ದವ್ರನ್ನ ಮೇಲೆ ಎತ್ತಿದ್ರು. ಅದಕ್ಕೆ ಎತ್ತಿದ ಬಸವಣ್ಣ ಅಲ್ಲ, ಎತ್ತೆತಂದು ಕೂಡಿಸಿದ್ರು. ನಮ್ಮ ಜನ ಅಂದ್ರೆ ಮರೆ ಮಾಚ್ತದ. ಬಸವಣ್ಣನ ಮೂರ್ತಿ ಇರ್ತಿರ್ಲಿಲ್ಲ ಅವಾಗ. ಮೂರ್ತಿ ಇರ್ಲಾರ್ದ ಕಾರಣಕ್ಕೆ ಏನ್ ಮಾಡಿದ್ರು, ಅವರ ಒಂದು ಕುರು ಹಾಕಿ ನಂದಿ ಕೂಡ್ಸಿದ್ರು. ಆದ್ರೆ ಈ ನಂದಿನೇ ವೈಭವೀಕರಿಸ್ಕೊಂಡು ಒಂದು ಪ್ರಾಣಿ, ಅದು ಮುಕ್ತ ಒಂದು ಪ್ರಾಣಿ. ಆ ಪ್ರಾಣಿ ಪೂಜೆ ಎಂದರೆ ಮಾಡಿದ್ರೆ ನಮಗೆ ಏನಾದರೂ ಸಿಗೋದು ಸಾಧ್ಯ ಅದೇನು? ಬಸವಣ್ಣನವರು ಏನಿದ್ರು ಅಂದ್ರೆ ಈ ಒಂದು 800-900 ವರ್ಷದ ಕೆಳಗ ಅವತರಿಸಿ ಬಂದಿರು. ಎಂಥ ದೊಡ್ಡ ಪ್ರವಾದಿ ಅಂದ್ರೆ ನಾವಿವತ್ತು ಒಂದು ಲಿಂಗಾಯತರಾಗಿ ಹೇಳ್ಕೊಂಡು ಒಂದು ಧರ್ಮಕ್ಕೆ ಸೇರಿ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಯಾಕಂದ್ರೆ ಸರ್ವ ಧರ್ಮಕ್ಕಿಂತ ಶ್ರೇಷ್ಠವಾದ ಧರ್ಮ ಅದು ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅವ್ರನ್ನ ಓದೇ ಇಲ್ಲ, ಅವರನ್ನ ಕೇಳೇ ಇಲ್ಲ, ಅವರನ್ನ ನೋಡೇ ಇಲ್ಲ. ಬರೀ ನಾವು ಮುಖಪುಟದಲ್ಲೋ ಫೋಟೋದಲ್ಲೋ ಬಸವಣ್ಣನವರು ಪರಿಚಯ ಮಾಡ್ತೇವೆ. ಆದ್ರೆ ಬಸವಣ್ಣ ಅಂದ್ರೆ ಯಾರು? ನಾವಿವತ್ತು ಇಷ್ಟು ಆರಾಮಾಗಿ, ಇಷ್ಟು ಫ್ರೀಡಮ್ ಆಗಿ, ಇಷ್ಟೆಲ್ಲ ರೆಡಿಯಾಗಿ ನಾವು ಬಿಂದಾಸ್ ಓಡಾಡ್ಲಕತ್ತೀವಿ. ಒಂದು ನಮ್ಗೆ ಸ್ವತಂತ್ರ ಸಿಕ್ಕದಪ್ಪ ಅಂದ್ರೆ ಯಾರಿಂದ? ಬಸವಣ್ಣ. ಆದ್ರೆ ಈಗ ಅಂಬೇಡ್ಕರ್ ಅವರ ಸಂವಿಧಾನ ಬರೆದು ನಮಗೆ ಕಾನೂನು ಪ್ರಕಾರವಾಗಿ ಅವ್ರ ಸಂವಿಧಾನ ಕೊಟ್ಟಿದ್ದಕ್ಕೋಸ್ಕರ ಅಂಬೇಡ್ಕರ್ ನಾವು ಇವತ್ತ ಮೆರೆಸ್ತೀವಿ, ಹಾಡ್ತೀವಿ, ಹೊಗಳ್ತೀವಿ. ಆದ್ರೆ ಬಸವಣ್ಣನವರು 8 ವರ್ಷ ಇದ್ದಾಗ ಮನೆ ಬಿಟ್ರು. ಅವ್ರ ತಂದೆ ಹೆಸರು ಯಾರಿಗಾರು ಗೊತ್ತದೇನ್ರಿ? ಬಸವಣ್ಣವ್ರ ತಂದೆ ಹೆಸರು, ತಾಯಿ ಹೆಸರು. ಬಸವಣ್ಣವ್ರು ಯಾವ ಊರಲ್ಲಿ ಹುಟ್ಟಿದ್ರು? ಇದೇ ನಮ್ಗೆ ಬೇಸಿಕ್ ಏನದ ನಮ್ಮ ಧರ್ಮ ಗುರು. ಇವತ್ತು ನಾವು ಸತ್ರು ಲಿಂಗ ಕಟ್ತಾರ ನಮಗ. ಯಾಕ್ರಿ ಅವರೇ ಸತ್ರು ಲಿಂಗ ಕಟ್ತಾರ, ಹುಟ್ರು ಐದೇಶಿ ಲಿಂಗ ಕಟ್ತಾರ. ಎಲ್ಲಿ ಇದ್ದಲ್ಲಿ ಹುಡ್ಕಾಡ್ತಾ ಇರ್ತಾರ. ಸಿಗ್ಲಿಲ್ಲ ಅಂದ್ರೆ ಮಣ್ಣಿನ ಲಿಂಗ ಮಾಡಿ ಕೈಯಾಗ ಉಂಡೆ ಕಟ್ಬಿಡ್ತಾರ. ಅಂದ್ರ ಅದು ಒಂದು ಆದ್ರೆ ಅದನ್ನ ವಿಧವಾಗಿ ಅದನ್ನ ಯಾವ ರೀತಿ ಅಳವಡಿಸ್ಕೋಬೇಕು, ಆಚರಣೆ ಮಾಡ್ಬೇಕು ಗೊತ್ತಿಲ್ಲ ನಮ್ಮ ಜನಕ್ಕೆ. ಬಟ್ ಕಟ್ಟಬೇಕು, ಅದು ನಮ್ಮ ಧರ್ಮಕ್ಕೆ ಅದ. ಇಷ್ಟೇ. ನಾವು ಈ ಶಾಲು ಕಿರುಗುಣಿ ಅಂತ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳಿಗೆ. ಮೊನ್ನೆ ಮಾಡಿದ್ರು ಸವಿತಾ ಅವರು. ಆದ್ರೆ ಅವ್ರು ಇವತ್ತ ನಮ್ಮ ಬಸವ ತತ್ವ ಪ್ರಕಾರ ಆಗ್ಬೇಕು ಅಂತ ಅವ್ರ ಇಚ್ಛೆಯಿಂದ ಮಾಡಿಸಿದ್ರು. ಆ ಒಂದು ವಯಸ್ಸು 11ರಿಂದ 14ನೇ ವಯಸ್ಸಿನ ನಮ್ಮ ಮಕ್ಕಳ ಬದಲಾವಣೆ ಆಗ್ತದಲ್ಲ ಅವ್ರ ದೇಹದಲ್ಲಿ, ಆ ಒಂದು ಸರಿಯಾದ ಸಮಯಕ್ಕೆ ನೋಡಿ. ನೀವು ಬ್ರಾಹ್ಮಣರು ಜನಿವಾರ ಕಟ್ತಾರೆ, ಐಗಳು ಐಚರಿ ಮಾಡ್ತಾರೆ, ಮುಸ್ಲಿಮ್ಸು ಅದು ಏನೋ ಒಂದು ಮಾಡ್ತಾರೆ. ಅವರು ಹಿಂಗ ಎಲ್ಲ ಧರ್ಮದಲ್ಲಿ ಅದ, ಅವ್ರು ಕರೆಕ್ಟ್ ಧಾರ್ಮಿಕವಾಗಿ ಮಾಡ್ತಾರೆ. ನಮ್ಮ ಮಂದಿ ಇಲ್ಲ. ನಾವು ಎಷ್ಟು ಆಡಂಬರ ಮಾಡ್ತೀವಿ, ನಾವು ಎಷ್ಟು ಅಡುಗೆ ಹೆಂಗೆ ಮಾಡಿಸ್ತೀವಿ, ನಾವು ಹೆಂಗೆ ಕಾರ್ಯಕ್ರಮ ಮಾಡೀವಿ, ನಮ್ಮ ಕಾರ್ಯಕ್ರಮ ನಮ್ಮ ರೆಡಿ ಇದ್ರಲ್ಲಿ ಹೋಗ್ಬೇಕು. ನಮ್ಮ ಧರ್ಮ ಸಂಸ್ಕಾರ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಇವತ್ತು ಯಾವ ಮಕ್ಕಳು ವಿಭೂತಿ ಹಚ್ಕೊಂಡು ಹೋಗ್ರಿ ಮಗ ಅಂತ ಒಬ್ಬ ತಾಯಿ ಹೇಳಲ್ಲ. ತಾಯಿ ಹೇಳಿದ್ರು ಮಕ್ಕಳು ಕೇಳಲ್ಲ. ಈ ಸಂಸ್ಕಾರ ಎಲ್ಲಿಂದ ಕೊಟ್ಟರು ಬಸವಣ್ಣನವ್ರು ಅಂದ್ರೆ 8 ತಿಂಗಳು ಗರ್ಭಲಿಂಗ ಧಾರಣೆ ಮಾಡ್ತಾರೆ. ಅಕ್ಕ ನಾಗಲಾಂಬಿಕೆ ಅಕ್ಕ ಬಸವಣ್ಣನವ್ರದ್ದು ಅಕ್ಕಗ ಫಸ್ಟ್ ಗರ್ಭಲಿಂಗ ಧಾರಣೆ ಮಾಡ್ತಾರೆ. ನಮಗೆ ಸಂಸ್ಕಾರ ಸಿಗೋದು, ಒಂದು ಮಗುವಿನ ಬ್ರೇನ್ ಬೆಳೆಯೋದು, ಬುದ್ಧಿ ಬರೋದು 8ನೇ ತಿಂಗಳಲ್ಲಿ. ಅದಕ್ಕೆ 8 ತಿಂಗಳು ಜಾಕಿ ನೋಡ್ರಿ, ಓಡಾಡಬೇಡ್ರಿ ಅಂತ. ಮಿಸ್ಕ್ಯಾರೇಜ್ ಆಗ್ಬೋದು, ಏನಾರು ಆಗ್ಬೋದು. 8ನೇ ತಿಂಗಳು ಅಷ್ಟು ಪ್ರಭಾವ ಇರ್ತದೆ. ಅದ್ರದ್ದು ಪೂರ್ವ ಜನ್ಮ ಎಲ್ಲ ಮರೀತದದು. ಮುಂದಿನ ಜನ್ಮಕ್ಕೆ ಅದು ಜನ್ಮ ತಾಳ್ತದದು. ಜೀವ ಏನಿದು ದೇಹದ ಇದು ಶರಣರು ಕೊಟ್ಟಿರುವ ಒಂದು ಕಾಯ. ಈ ಕಾಯ ಕೆಡಿಸ್ಬೇಡ್ರಿ ಅಂತ. ಈ ಕಾಯ ನಾವು ಹೆಂಗೆ ಕೆಡಿಸ್ಲತ್ತೀವಿ ಅಂದ್ರೆ ಅಲಂಕಾರ ಮಾಡಿಕೊಂಡು, ಸಿಕ್ಕಿದೆಲ್ಲ ತಿಂದುಕೊಂಡು, ಸಿಕ್ಕ ಕಡೆ ಎಲ್ಲ ಓಡಾಡ್ಕೊಂಡು, ಏನು ನಮಗೆ ಪೂಜೆ ಮಾಡಿದ್ರೆ ನಮ್ಗೆ ಫಲ ಸಿಗ್ಲತ್ತದ, ಏನು ಆನಂದ ಸಿಗ್ತದೆ. ನಾವು ಮಾಡಿದ್ಕು ನಮ್ಗೆ ನೆಮ್ಮದಿ ಬರಬೇಕು. ಈ ಶ್ರಾವಣ ಶುಕ್ರವಾರ ಮಾಡ್ತೀವಿ. ಏನದ ಅದು ಒಂದು ಕಾನ್ಸೆಪ್ಟ್ ನಾವು ವಿಚಾರ ಮಾಡಬೇಕು. ಇವತ್ತು ಒಂದು ಶರಣರ ನುಡಿ, ಒಂದು ಶರಣರ ನಡೆದಿದ್ರ ಕಾಲಜ್ಞಾನ ವಚನದ ಪ್ರಕಾರ ಮುಂದೆ ಬದುಕ್ತೀವಿ ನಾವು. ಇವತ್ತು ಏನು ಬೆಂಕಿನ ಉಂಡೆಗಳು ಬೀಳ್ತವಂತ ಕಾಲಜ್ಞಾನ ಶರಣರು ನೋಡಿದಾರೆ. ಇವತ್ತು ಎಷ್ಟದ ಟೆಂಪ್ರೇಚರ್ ಗುಲ್ಬರ್ಗದು 47 ಗಂಟೆ ಇದೆ. ಅವು ಉಂಡೆಗಳಂದ್ರೆ ಇದೆ. ಹಂಗ ಅದು ಹಾಗೆ ಆಗ್ತದ. 2034ನೇ ಇಸ್ವಿಯಲ್ಲಿ ಶರಣರು ಒಬ್ರು ತಪ್ಪದೆ ಬರ್ತಾರೆ. ಮತ್ತೆ ಸತ್ಯಯುಗ ಬರ್ತದೆ. ಆ ಯುಗ ಬರ್ಬೇಕಾದ್ರೆ ಮತ್ತೆ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಪಾಪ ಕೇಳಿಗಳು ನಾವು ಹೋಗ್ಬೇಕಲ್ಲ ಅಂತ ಇಂಥ ಒಂದು ಆಗ್ತದ ಒಂದು ಕಾರ್ಯಗಳು. ಹಾಗಾಗಿ ಶರಣರು ನಡೆದಾರಲ್ಲ ನಮ್ಗೆ ಅದೇ ಕೊನೆಗಲ್ಲ. ಯಾವ ಗಣಪತಿ, ಲಕ್ಷ್ಮಿ, ಅಂಬಾಬಾಯಿ ನೀವೇನು ಪೂಜೆ ಮಾಡಿದ್ರು ಅವೆಲ್ಲ ಕಾಲ್ಪನಿಕ ಅವ. ನಾವು ಕೈಯಿಂದ ರೆಡಿ ಮಾಡಿ ಕೂರಿಸಿ ಗರ್ಭಗುಡಿ ಮಾಡಿ ಕೀಲಿ ಹಾಕ್ತೀವಿ. ದೇವ್ರಿದ್ಮೇಲೆ ಯಾಕೆ ಕೀಲಿ ಹಾಕ್ತೀವಿ? ದೇವ್ರು ಕಾಪಾಡ್ಕೋಬೇಕಲ್ಲ ತಂತಾನು. ನಾವೀಗ ಗರ್ಭಗುಡಿ ಕೀಲಿ ಹಾಕ್ತಾರ, ಬಂಗಾರ ಹಾಕ್ತಾರ, ಹಂಚಿಕೆ ಅದ. ದೇವರಿಗೆ ಹಂಚಿಕೆ ಇಲ್ಲ ಅಂತಂದ್ಮೇಲೆ ದೇವರಿಗೆ ಹಂಚಿಕೆ ಇರಬಾರ್ದಲ್ಲ. ದೇವ್ರ ಸರ್ವಶಕ್ತಿ ಅಲ್ಲ. ನಾವು ಈ ಸೃಷ್ಟಿ ಒಳಗೆ ದೇವ್ರು ನೋಡ್ಬೇಕು. ಈ ಬ್ರಹ್ಮಾಂಡನೇ ದೇವರು. ಯಾವ ರೀತಿ ಗುರು ಬಸವಣ್ಣನವರು ಹೆಣ್ಮಕ್ಕಳಿಗಾಗಿ 8 ವರ್ಷ ಇದ್ದಾಗ ಮನೆ ಬಿಟ್ರು. ಎದಕ್ಕಾಗ್ಬಿಟ್ರು ಅಂದ್ರೆ ಅವರ ಸೋದರತ್ತೆ ಗಂಡ ಸತ್ತಿರ್ತಾರೆ. ಸತ್ತಾಗ ತಲೆ ಮುಂಡನೆ ಮಾಡ್ಬೇಕು. ಅವ್ರು ಬ್ರಾಹ್ಮಣರು, ಬಸವಣ್ಣನವರು ಬ್ರಾಹ್ಮಣರು.
ಅದನ್ನ ನೋಡ್ತಾರೆ. ಆಕಿಗೆ ಪಾಪ ಚಿಕ್ಕ ವಯಸ್ಸು, ಮಾಡಿಸ್ಕೊಳಕ್ ಆಗಲ್ಲ, ಕುರುಪಿ ಮಾಡ್ಬಿಡೋದು, ಯಾರು ನೋಡಬಾರ್ದು, ತೀರ್ ಮ್ಯಾಲ ಕಣ್ಣು ಬೀಳಬಾರ್ದು ಅಂತ ಹೇಳಿ ಆಕಿನ್ನ ತೆಗಿತಾರೆ ಕೂಡಲ. ಅದು ನೋವು ಅವ್ರಿಗೆ ಬಸವಣ್ಣನವ್ರಿಗೆ ತಗ್ತದೆ. ಎಷ್ಟು ವರ್ಷ ಇರ್ತಾರೆ ಬಸವಣ್ಣವರು? 8 ವರ್ಷ. ಈಗ ನಿಮ್ಗೆ ಎಷ್ಟು ವರ್ಷ ನೀನು? 8 ವರ್ಷ. ಇಷ್ಟೇ ಬಸವಣ್ಣವ್ರು ಇದ್ದಿದ್ದು ಅಷ್ಟೇ. ಆಮೇಲೆ ಏನ್ ಮಾಡ್ತಾರೆ, 8ನೇ ವಯಸ್ಸಿಗೆ ಉಪನಯನ ಮಾಡಿಸ್ಬೇಕಾಗ್ತದೆ. ಉಪನಯನ ಅಂದ್ರೆ ಜನಿವಾರ ಅದು ಹೋಮ ಹವನ ಯಜ್ಞ ಎಲ್ಲ ಮಾಡ್ತಾರೆ ಅವ್ರ ತಂದೆ. ರೇಷ್ಮೆ ಸೀರೆ ಸುಡೋದು, ತುಪ್ಪ ಸುರಿಯೋದು ಎಲ್ಲ ನೋಡ್ತಾರೆ. ಅದನ್ನ ನೋಡಿ ಕ್ರಾಸ್ ಆಗ್ಬಿಡ್ತದೆ. ಅದಕ್ಕೆ ಅವ್ರ ತಾಯಿ ಹತ್ರ ಬರ್ತಾರೆ, ನನಗೆ ಬಾಯಾರಿಕೆ ಆಗಿದೆ, ನನಗೆ ನೀರು ಕೊಡು ಅಂತ. ತಡಿ ಹೋಮ ಮುಗಿಯತನ ನೀರು ಕೊಡಕ್ಲೇ ಇಲ್ಲ, ಏನು ಬಾಯ ಹಾಕಕ್ಲೇ ಇಲ್ಲ ಅಂತ. ಅದನ್ನು 3 ಸತಿ ಬಂದು ಕೇಳ್ತಾರೆ, ನನಗೆ ನೀರು ಬೇಕು ಮಕ್ಕಳು ಅಂತ. ಅದು ಕೊಡಲ್ಲ. ಅವ್ರು ಏನ್ ಮಾಡ್ತಾರೆ, ಹಿತ್ತಲಾಗ ಹೋಗಿ 4-5 ಗುಂಡಿಗಳು ತೋಡ್ತಾರೆ. ನೀರು ಕುಡಿಯೋ ಸಲುವಾಗಿ ಬಾವಿ ತೋಡ್ತಾರೆ. ಅವ್ರ ತಂದೆ ತಾಯಿ ಬರ್ತಾರೆ, ಜನಿವಾರ ಹಾಕೊಂಬದ್ ಬಿಟ್ಟು ಇಲ್ಲೇನ್ ಮಾಡ್ಲತ್ತಿ ಬಾ ಅಂತ ಕರ್ಲಿ ಬರ್ತಾರೆ. ನನ್ನ ಬಾಯಾರಿಕೆ ಆಗ್ಯದ, ನನಗೆ ನೀರು ಬೇಕು, ನಾನು ನೀರು ಕುಡಿಲಿಕ್ಕೆ ಬಾವಿ ತೋಡ್ಲತ್ತೀನಿ. ಎಷ್ಟು ಹುಚ್ಚಿದೆಯಪ್ಪ, ಈ ಸಣ್ಣ 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 ಗುಂಡಿಗಳು ತೋಡ್ರೆ ನೀರು ಸಿಗ್ತಾವೇನೋ. ಒಂದೇ ಗುಂಡಿನ ಆಳವಾಗಿ ತೋಡು, ಅವ ನೀರು ಬರ್ತಾವ, ಅದು ಕುಡಿಬೇಕು. ನಾ ಶಾಣೆ ಇದ್ದೀನಪ್ಪ, ನೀವೆಷ್ಟು ಹುಚ್ಚಿದ್ದೀರಿ? ದಿನಕ್ಕೊಂದು ದೇವ್ರ ಪೂಜೆ ಮಾಡ್ಲತ್ತೀರಿ. ಯಾವ ದೇವ್ರು ನಿಮ್ಗೆ ಕೊಡ್ಬೇಕು ಮುಕ್ತಿ ಶಕ್ತಿ ಎಲ್ಲ ಯಾರು ಕೊಡ್ಬೇಕು? ಒಂದು ದೇವರನ್ನು ನೀವು ಪೂಜೆ ಮಾಡ್ರಿ. ಈಗ ಹೊಸು ಹಲವಾರು ಬಹು ದೇವೋಪಾಸನೆ ಮಾಡಬೇಡ್ರಿ ಅಂತೇಳಿ ತಂದೆ ತಾಯಿಗೆ ಪಾಠ ಹೇಳ್ತಾರೆ. ಆಯ್ತು, ದೀನ ದಲಿತರಿಗೆ ಮುಟ್ಟಿಸ್ಕೊಳ್ತಾ ಇರಲಿಲ್ಲ. ಅವ್ರ ಮಂತ್ರ ಕಿವಿಗೆ ಬಿದ್ದರು, ಕಿವಿದು ಅದು ಕಾಂಚಿದ ಕಾಸು ಕಿವಿಗೆ ಹಾಕ್ತಿದ್ರು. ಕೆಳವರ್ಗದವರಿಗೆ ದಲಿತರಿಗೆ ಅಷ್ಟು ಶೋಷಣೆ ಇತ್ತು. ಅದನ್ನೆಲ್ಲ ನೋಡಿದ್ರು. ಯಾಕೆ ಅವರು ಮನುಷ್ಯರದ, ನಾವು ಮನುಷ್ಯರದ, ಇದು ಯಾಕೆ ಭೇದ? ವರ್ಗ ಭೇದ ಬೇಡ, ವರ್ಣ ಭೇದ ಬೇಡ, ಲಿಂಗ ಭೇದ ಬೇಡ ಅಂತ ಹೇಳಿ ಬಸವಣ್ಣನವರು ಈ ಒಂದು ಸಮಾನತೆ ತರಲೇಬೇಕು ನಾನು ಈ ಸಮಾಜದಲ್ಲಿ ಅಂತ ಹೇಳಿ, ನೀವು ಈ ಆಚರಣೆಗಳು ನಾನು ಒಪ್ಪೋದಿಲ್ಲ ಅಂತ. ನೀವು ಇವೆಲ್ಲ ಮಾಡ್ತಿರಲ್ಲ, ಈ ಆಚರಣೆ ನನಗೆ ಒಪ್ಪದ. ಈ ಒಪ್ಪಲ್ಲ ಅಂದ್ರೆ ನೀನು ನನ್ನ ಮಗ ಅಲ್ಲ ಅಂತ. ಹೌದು, ನಿನ್ನ ಮಗ ಅಲ್ಲ ಅಂದ್ರೆ ನಾ ಇವತ್ತು ನಡೆದಬೇಕು ಅಂತ 8 ವಯಸ್ಸಿಗೆ ಬಸವಣ್ಣನವರು ಇಲ್ಲ, ಮೊದಲ ನನಗೆ ಜನಿವಾರ ಹಾಕಿ ನನ್ನ ಅಕ್ಕಗೆ ಹಾಕ್ರಿ. ಅಕ್ಕಿ ಫಸ್ಟ್ ಹುಟ್ಟಾಳ, ಸೆಕೆಂಡ್ ನಾ ಹುಟ್ಟಿನಿ. ಅಕ್ಕಿ ಹೆಂಗೆ ಹಾಕ್ತಾರೆ, ಹೆಣ್ಣು ಶೂದ್ರಳು, ಹೆಣ್ಣಿಗೆ ಹಾಕಲ್ಲ. ಬ್ರಾಹ್ಮಣರು ಯಾವತ್ತಿನ ಹೆಣ್ಣಿಗೆ ಏನು ಸಂಸ್ಕಾರ ಕೊಡಲ್ಲ, ಪೂಜೆ ಮಾಡಕ್ಕೆ ಇದನ್ನು ಮುಸ್ಲಿಮರಲ್ಲಿ ಕೊಡಲ್ಲ, ಬೌದ್ಧರಲ್ಲಿ ಕೊಡಲ್ಲ, ಜೈನರಲ್ಲಿ ಕೊಡಲ್ಲ. ಕೊಡ್ತೀನಿ ಕೇಳಿ ಲಿಂಗಾಯತರಲ್ಲ ಅಷ್ಟೇ. ಲಿಂಗ ಎಲ್ಲರಿಗೂ ಕೊಡ್ತಾರಲ್ಲಿ, ಕೂಸಿ ಹಿಡ್ಕೊಂಡು ಮುಲ್ಕರು ಹಿಡ್ಕೊಂಡು ದೊಡ್ಡವ್ರು ಸಣ್ಣರು ಯಾರು ಹಾಕೋಬಹುದು. ಹಂಗಾಗಿ ಅವರು ಹೆಣ್ಣಿಗೆ ಸಮಾನತೆ ಇಲ್ಲ, ದೀನ ದಲಿತರಿಗೆ ಸಮಾನತೆ ಇಲ್ಲ ಅಂತ ಮನೆ ಬಿಟ್ಟು ಬರ್ತಾರೆ. 21 ವರ್ಷ ಕೂಡಲ ಸಂಗಮದಲ್ಲಿ ಇದ್ದು ಯಾರಿಗಾಗಿ ಬಿಟ್ಟು ಮನೆ ನಮಗಾಗ. ಅದಕ್ಕೆ ಶರಣರ ನಾಡು ಇದು ಕಲ್ಯಾಣ ಭಾಗ. ಅಕ್ಕ ಅಣ್ಣ ಅನ್ನೋದು ಈ ಕಡೆ ಜಾಸ್ತಿ. ಅಕ್ಕೋರೆ ಅಣ್ಣವ್ರೆ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದ್ರೆ ಶರಣರಿಗೆ ಇದ್ದಿದ್ದ ಸಲುವಾಗಿ. ಆ ಒಂದು ಚಳುವಳಿ ಏನು ಕ್ರಾಂತಿ ಆಯಿತು ಬಸವ ಕಲ್ಯಾಣದಲ್ಲಿ, ಇವತ್ತಿಗೂ ನೀವು ಹೋಗಿ ನೋಡ್ರಿ, ಅವರ ಗವಿಗಳು ಶರಣರು ಇದ್ದಿದ್ದ ಸ್ಥಳ, ಅವ್ರು ಬರೆದಂಥ ವಚನ ಸಾಹಿತ್ಯ. ನಾವೇನೂ ಮಾಡಬೇಕಾಗಿಲ್ರಿ. ನೀವು ಯಾವ ಶ್ಲೋಕ ಹೇಳ್ರಿ, ಮಂತ್ರ ಹೇಳ್ರಿ, ನೀವು ದಿನ ವಾರಕ್ಕೊಮ್ಮೆ ಉಪವಾಸ ಮಾಡ್ರಿ, ಸಾಧ್ಯನೇ ಇಲ್ರಿ. ದೇವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ಅಂತ. ನಾವು ಯಾವ ಗುಡಿ ಗುಂಡಾರ್ಕ್ ಹೋಗಿ ಪಾಳಿ ನಿಂತು ನಾವು ಹೆಂಗೆ ಹೋಗ್ತೀವಿ ಗುಡಿಗೆ? ಮನೆಯಿಂದ ರೆಡಿ ಆಗೋದು, 4 ಮಂದಿ ಕೂಡೋದು, ಹೋಗೋದು, ಮಾತಾಡ್ಕೋತ ಹೋಗೋದು, ಮಾತಾಡ್ಕೋತ ಬರೋದು. ಆ ಗುಡಿ ಗೇಟ್ ಒಳಗೆ ಹೋಗೋಣ ನೆನಪು ಹೋಗ್ತೀವಿ ನಮ್ಗೆ ಅಷ್ಟೇ. ಎಂಟ್ರಿ ಹೊಡಿತೀವಿ ಗುಡಿಗೆ, ನಮಸ್ಕಾರ ಮಾಡ್ತೀವಿ, ಅವ ನೆನಪಿರಲ್ಲ, ಮತ್ತೆ ಹೊರ ಮಾಡಿ ಮತ್ತೆ ಚಾಲು ಆಗ್ತದೆ. ಅದು ನಾವು ಸುತ್ತಲತ್ತೀವಿ ಬರೀ, ಅದ್ರದ್ದು ಕೆಲಸ ಏನೂ ಇಲ್ಲ. ಏನು ಹೇಳ್ಯಾರ, ಇನ್ನೊಬ್ರಿಗೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು, ನಮ್ಮ ಅಂತರಂಗ ಶುದ್ಧಿ ಇಟ್ಕೋಬೇಕು. ಇವತ್ತು ನಿಮ್ಮ ಮನೆಯಲ್ಲಿ ಒಬ್ಬ ತಾಯಿ ಕಲ್ತ್ಲಂದ್ರ, ಒಬ್ಬ ತಾಯಿ ಸಂಸ್ಕಾರ ಪಡ್ಲಂದ್ರ ಇಡೀ ಮನೆ ವಾತಾವರಣ ಕಲಿತದೆ. ಮೇನ್ ಇರೋದು ಹೆಣ್ಮಕ್ಳೆಲ್ಲ. ಎಲ್ಲ ಪೂಜೆ ಮಾಡಿ, ನಾವು ಯಾವುದು ಪೂಜೆ ಬಿಡ್ರಿ ಅಂತ ಹೇಳಲ್ಲ. ನಮ್ದು ಒಂದು ಬಟ್ಟೆ ತೊಗೋಬೇಕಾದ್ರೆ ನೀವು ಎಷ್ಟು ಸರಿ ವಿಚಾರ ಮಾಡ್ತೀರಿ? ನಾವು ಕಲರ್ ನೋಡ್ತೀವಿ, ಸೈಜ್ ನೋಡ್ತೀವಿ, ನಾವು ಬಂದರೆ ತೊಗೋತೀವಲ್ಲ, ನಾವು ಸಿಕ್ಕಿದೆಲ್ಲ ಯಾವ್ದು ದೊಡ್ಡದಿದ್ದು ಸಣ್ಣದಿದ್ದು ಯಾವ್ದು ಹಾಕೋತೀವಿ ನಾವು? ಇಲ್ಲ. ಒಂದು ಸೀರೆ ತೊಗೊಳೋದಕ್ಕೆ ಒಂದು ಬಣ್ಣ ನೋಡ್ಬೇಕಾದ್ರೆ, ಒಂದು ಸ್ಕೂಲಿಗೆ ಹಾಕ್ಬೇಕು ಅಡ್ಮಿಷನ್, ಅದೆಷ್ಟು ವಿಚಾರ ಮಾಡ್ತೀವಿ ನಾವು? ನಾವು ತರಕಾರಿ ತೊಗೋಬೇಕಾದ್ರೆ ಎಲ್ಲ ತಿರುಗಿ ಮುರುಗಿ ನೋಡಿ ತೊಗೋತೀವಿ. ಅಂದಾಗ ಧರ್ಮ ಸಂಸ್ಕಾರ ಯಾಕೆ ನಾವು ಆ ರೀತಿ ವಿಚಾರ ಮಾಡಿಕೊಡ್ಬಾರ್ದು? ವಿಚಾರ ಮಾಡಬೇಕಲ್ಲ. ನಾವೇನೋ ಪೂಜೆ, ಈಗ ನೀವು ಏನೋ ಶುಕ್ರವಾರ ಪೂಜೆ ಮಾಡಿಸ್ತೀರಿ, ಒಂದು ಮಕ್ಕಳ ಕೈಲಿಂದ ಮಾಡಿಸ್ತೀರಿ, ಅವ್ರಿಗೆ ಕೂಡಿಸ್ತೀರಿ? ಇಲ್ಲ, ನೀವೇ ಮಾಡ್ತೀರಿ. ಅವ್ರು ಕಲಿಬೇಕು ಯಾವಾಗ? ಅವ್ರಿಗೆ ಅದನ್ನ ಕಲಿಸ್ರಿ, ಬಟ್ ಅದು ಕೂಡಿಸ್ಬೇಕಲ್ಲ, ಅದನ್ನೂ ಇಲ್ಲ. ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕಾದ್ರೆ ನಾವು ಮೊದಲು ಕಲಿಬೇಕು. ನೀವು ಯಾವುದೇ ಮಾಡ್ರಿ, ಆದರೂ ಅಷ್ಟಾಭರಣಗಳು ಧರಿಸ್ಬೇಕು ಅಷ್ಟೇ. ವಿಭೂತಿ, ರುದ್ರಾಕ್ಷಿ, ಮಂತ್ರ ಹೇಳೋದು, ಮತ್ತೆ ಲಿಂಗ ಧಾರಣೆ ಏನು ಬೇಡ. ಇವಿಷ್ಟು ಇದ್ದು ಅಲ್ಲ, ನಿಮ್ಮ ಮಕ್ಕಳು ಯಾವತ್ತೂ ಅಡ್ಡದಾರಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ದಿನ ಕೈ ಮುಗಿಬೇಕು, ಸ್ನಾನ ಮಾಡಿದ ಮೇಲೆ ಒಂದು ವಚನ ಹೇಳು ಮಗ ಅನ್ಬೇಕು, ಹೇಳತನ ಊಟ ಕೊಡಬಾರ್ದು. ಅದು ನಾವು ಮಾಡ್ಬೇಕು, ಬಿತ್ತಬೇಕು ಬೀಜ. ಈಗ ದೊಡ್ಡ ಅದು ಮನೆಯಲ್ಲ. ಈಗ ನೋಡ್ರಿ, ಮೊಬೈಲ್ ಬಿಡ್ರೂ ಬಿಡ್ಲಿಲ್ಲ,
ಅದು ಯಾಕಂದ್ರೆ ಈಗ ಕಲಿಯುಗ ಅದನ್ನೇ ಅದು ಹಂಗ. ಆದರೂ ಅವ್ರಿಗೆ ಮನಸ್ಬೇಕಾಗಿತ್ತು ಅಂದ್ರೆ ತಂದೆ ತಾಯಿನೇ ಮನಸ್ಬೇಕಲ್ಲ, ಅವ್ರು ನಿಮ್ಮ ಮನಸ್ಲತ್ತಾರ ಅವ್ರಿಗೆ ಮನಸ್ಲತ್ತಿಲ್ಲ ಈಗ ಹಂಗಾಗ್ಯದ. ಕಲಬೇಡ, ಕೊಲ್ಲಬೇಡ, ಹುಸಿಗೆ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ. ಸಾಮೂಹಿಕ ಅಂಕಲಿಗೆ ಹೇಳ್ತೀನಿ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಷಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಬಯಲಾದರಯ್ಯ. ಎಸೆವ ಅಂಗುಲಿತ್ರಯ ಬಸಿತ ರೇಖೆಗಳೆಲ್ಲ ಬಸವಾಕ್ಷರ ತ್ರಯಗಳಿಂದ ಮುದದಿ ಬಸಿತ ದಿನ್ನವ ಪ್ರಣವ ಹಸನಾಗಿ ಅಂಗದಲ್ಲಿ ಬಸವ ಬಸವ ಎಂದು ಸಂಬಂಧಿಸುವೆನು. ದುರುಣ ಕರುಣಂಗಳೆಂಬ ಬೆರಳುಗಳನ್ನರಹಿತ ಪರಮ ದಿಗ್ಬಸಿತವೆಂದರಿತು ನಾನು ಸುವೆನಯ್ಯ. ಸ್ಥಾನಧೂಳನ ಚಿತ್ತಾರಣಿಗಳಿಂದ ಈನ ಮಾನವನರಿತ ಜ್ಞಾನವಿಲ್ಲದ ಭವದ ಕಾರಣದೊಳಗೆ ತಾವು ಬೀಳುತ್ತಿಹರು. ಮಹಂತೇಶ ಧಣಿ ಬಸವರಾಜನ ಅಣಿಯರೆದ ಸ್ಮರಿಸುತ್ತ ಭಜಿಸುತ್ತಲೇ ಅಣು ಮಾತ್ರ ಬಸಿತಮಂ ಹಣೆಯೊಳಗಿಟ್ಟಾಕ್ಷರವೇ ಒಣಗುವುದು ರಂಗಳೆಂಬ ಭುಜವು. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಾಧನವಯ್ಯ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವಸಿದ್ಧಿಯಯ್ಯ. ಅಯ್ಯ ಎನಗೆ ರುದ್ರಾಕ್ಷವೇ ಸರ್ವ ಕಾರಣವಯ್ಯ. ಅಯ್ಯ ಎನಗೆ ರುದ್ರಾಕ್ಷವೇ ಸರ್ವ ಪಾವನವಯ್ಯ. ಅಯ್ಯ ನಿಮ್ಮ ಪಂಚವಕ್ರಂಗಳೇ ಪಂಚಮುಖ ರುದ್ರಾಕ್ಷಗಳಾದುವಾಗಿ. ಅಯ್ಯ ಲಿಂಗದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ರುದ್ರಾಕ್ಷಿ ಸಾಧನವಯ್ಯ ಸಾಧನವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಜನ ಪೂಜಿತ ಶ್ರೀಲಿಂಗದೇವ ಮರಣಭಯ ದೂರಕ ಶ್ರೀಲಿಂಗದೇವ. ಸೃಷ್ಟಿಕರ್ತ ಶ್ರೀಲಿಂಗದೇವ ವಂದಿಪೆನಾ ಘನಲಿಂಗದೇವ. ಓಂ ಲಿಂಗಾಯ ನಮಃ. ಸರ್ವಕಾರಣ ಶ್ರೀಲಿಂಗದೇವ ಸರ್ವಶಕ್ತ ಶ್ರೀಲಿಂಗದೇವ ಸರ್ವವ್ಯಾಪಿ ಶ್ರೀಲಿಂಗದೇವ ವಂದಿಪೆನಾ ಘನಲಿಂಗದೇವ. ಓಂ ಲಿಂಗಾಯ ನಮಃ. ನಿರಾಕಾರ ನಿರ್ಗುಣ ಶ್ರೀಲಿಂಗದೇವ ನಿರ್ಮಲ ಚೇತನ ಶ್ರೀಲಿಂಗದೇವ ಪ್ರಣವ ಸ್ವರೂಪ ಶ್ರೀಲಿಂಗದೇವ ವಂದಿಪೆನಾ ಘನಲಿಂಗದೇವ. ಓಂ ಲಿಂಗಾಯ ನಮಃ. ವಿಶ್ವತೋ ಚಕ್ಷು ಶ್ರೀಲಿಂಗದೇವ ವಿಶ್ವತ ಬಾಹು ಶ್ರೀಲಿಂಗದೇವ ವಿಶ್ವತ ಪಾದ ಶ್ರೀಲಿಂಗದೇವ ವಂದಿಪೆನಾ ಘನಲಿಂಗದೇವ.
ಲಿಂಗದೇವ ಓಂ ಲಿಂಗಾಯ ನಮಃ ಮಾತಾಪಿತರಹಿತ ಶ್ರೀಲಿಂಗದೇವ ಜಗದಾರಾಧ್ಯ ಶ್ರೀಲಿಂಗದೇವ ಲೋಕರಕ್ಷಕ ಶ್ರೀಲಿಂಗದೇವ ವಂದಿತೆ ಘನಲಿಂಗದೇವ ಓಂ ಲಿಂಗಾಯ ನಮಃ ಜ್ಯೋತಿ ಸ್ವರೂಪ ಶ್ರೀಲಿಂಗದೇವ ಕಾರುಣ್ಯನಿಧಿ ಶ್ರೀಲಿಂಗದೇವ ಮಂಗಳರೂಪಿ ಶ್ರೀಲಿಂಗದೇವ ವಂದಿತೆ ಘನಲಿಂಗದೇವ ಓಂ ಲಿಂಗಾಯ ನಮಃ ಜನನ ಮರಣರಹಿತ ಶ್ರೀಲಿಂಗದೇವ ಭವತಾಪಹಾರ ಶ್ರೀಲಿಂಗದೇವ ಮುಕ್ತಿದಾತ ಶ್ರೀಲಿಂಗದೇವ ವಂದಿತೆ ಘನಲಿಂಗದೇವ ಓಂ ಲಿಂಗಾಯ ನಮಃ ಋತಮಲವಾಸಿ ಶ್ರೀಲಿಂಗದೇವ ಗುರುಬಸವರೂಪಿ ಶ್ರೀಲಿಂಗದೇವ ಇಷ್ಟಲಿಂಗರೂಪಿ ಶ್ರೀಲಿಂಗದೇವ ಪೂಜಿಪೆ ಘನಲಿಂಗದೇವ ವಂದಿಪೆ ಘನಲಿಂಗದೇವ ಓಂ ಲಿಂಗಾಯ ನಮಃ ಓಂ ಲಿಂಗಾಯ ನಮಃ ಓಂ ಲಿಂಗಾಯ ನಮಃ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಹಾಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಪೂಜೆಯ ಮಾಡುವೆನಯ್ಯ ಅಯ್ಯ ನಿಮ್ಮ ಪೂಜೆಯ ಮಾಡುವೆನಯ್ಯ ಅಯ್ಯ ನಿಮ್ಮ ಆಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಭಕ್ತಿಯ ಬೇಡುವೆನಯ್ಯ ಅಯ್ಯ ನಿಮ್ಮ ಭಕ್ತಿಯ ಬೇಡುವೆನಯ್ಯ ಅಯ್ಯ ನಿಮ್ಮ ಆಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಎರಡಳಿಗೂ ನಿಮ್ಮ ಕೂಡುವೆನಯ್ಯ ಎರಡಳಿಗೂ ನಿಮ್ಮ ಕೂಡುವೆನಯ್ಯ ಅಖಂಡೇಶ್ವರ ಮಮ್ಮಿ ಅಖಂಡೇಶ್ವರ 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 ಆಡುವೆನಯ್ಯ ನಿಮ್ಮ ನೋಡುವೆನಯ್ಯ ನಿಮ್ಮ ಆಡುವೆನಯ್ಯ ನಿಮ್ಮ ನೋಡುವುದ ಕಸ ಹುಟ್ಟಿ ಬೆಳೆವ ಭೂಮಿಯಲ್ಲಿಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ತಿಳಿಯಲಿಯದು ಎಚ್ಚರಲಿಯದು ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಎನ್ನವ ಗುಣವೆಂಬ ಕಸವ ಕಿತ್ತು ಕಳೆಯ ಲಿಂಗದೇವ ಎನ್ನವ ಗುಣವೆಂಬ ಕಸವ ಕಿತ್ತು ಕಳೆಯ ಲಿಂಗದೇವ ಸುಳಿ ತೆಗೆದಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಯನ ಸಂಗಮದಳು ಬಿಂದು ಶೃಂಗಾರನ ಪರಿಯ
ಜಲವ ನೀಡಿ ಮಾರ್ಜನಗೈದು ವಿರತಿ ಗಂಧವನೇ ಸಿಡಿ ವರಭಕ್ತಿ ಜಲವ ನೀಡಿ ಮಾರ್ಜನಗೈದು ವಿರತಿ ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜಯ ಗುರು ಬಸವೇ ನಿನ್ನಲ್ಲದೆ ಮತ್ಯಾರು ಇಲ್ಲವಯ್ಯ ಇವರು ಸರ್ವರಿಲ್ಲ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಸವ ಬಳಗದ ಶರಣೆಯರಾದಂತಹ ಶರಣೆ ದೀಪಾವಳಿಯವರು, ಶರಣೆ ಜಯದೇವಿಯವರು, ಶರಣೆ ಸಂಗೀತ ಉಳ್ಳಾಗಡ್ಡಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವುದಕ್ಕಾಗಿ ತುಂಬ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ನಾನು ಈ ಕಾರ್ಯಕ್ರಮ ಅಲ್ಲದೆ ಶಾಲು ಕಾರ್ಯಕ್ರಮ, ನನ್ನ ಮಗನ ಶಾಲು ಕಾರ್ಯಕ್ರಮಕ್ಕೆ ಬಂದು ನೀವು ಬಸವ ತತ್ವದ ಪ್ರಕಾರ ಮಾಡಿದ್ದು ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ಆ ಒಂದು ಸ್ಫೂರ್ತಿಯಿಂದಲೇ ಹಾಕೊಂಡಿದ್ದೇನೆ. ಸೊ ಇದಕ್ಕೆ ನೀವು ಅಮೂಲ್ಯವಾದಂತಹ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಅನುಭವ ಅಂದರೆ ಎಷ್ಟನೇ ನಾನು ವರ್ಕ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಲಿಂಗ ಪೂಜೆ ಮಾಡ್ಕೊಳ್ಳೋಕೆ ಯಾರಿಗೂ ಟೈಮ್ ಇರಲ್ಲ. ಬಟ್ ಈ ಬಸವಣ್ಣನವರು ಏನು ಹೇಳಿದ್ರು ಅಂದರೆ ನನಗೆ ಪೂಜೆ ಮಾಡಬೇಡ್ರಿ, ನಿಮ್ಮ ಆತ್ಮಲಿಂಗವನ್ನು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಅರಿವನ್ನ, ನಿಮ್ಮಲ್ಲಿರುವಂತಹ ದೇವರನ್ನು ನೀವು ಹುಡುಕ್ರಿ ಅನ್ನೋದನ್ನ ಹೇಳ್ಕೊಂಡಿದ್ದು. ಅದು ಎಲ್ರಿಗೂ ಗೊತ್ತಿದ್ದು ಸಹ ನಾವು ಏನ್ ಮಾಡ್ತೀವಿ ಅಂದ್ರೆ ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದನ್ನ ಮರಿತೀವಿ. ಸಮಯ ಇಲ್ಲ, ಎಲ್ಲದಕ್ಕೂ ಸಮಯ ಇದೆ ಈಗಿನ ಕಾಲದಲ್ಲಿ, ಲಿಂಗ ಪೂಜೆ ಮಾಡಲಿಕ್ಕೆ ಸಮಯ ಇಲ್ಲ. ಇವನ್ ನಾನು ಅದೇ ಹೇಳ್ತಾ ಬಂದಿದ್ದೀನಿ. ಬಟ್ ಇವತ್ತಿನ ಅನುಭವ ನನಗೆ ಏನಾಗಿದೆ ಅಂದ್ರೆ ಲಿಂಗ ಪೂಜೆ ನಾವು ಎಷ್ಟೇ ಆಗಲಿ, ಒಂದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ನಾವು ಲಿಂಗ ಪೂಜೆಗೆ ನಾವು ಸಮಯವನ್ನು ಕೊಟ್ಟಾಗ ನಮಗೆ ನಮ್ಮಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ಅನುಭವಿಸುವುದಕ್ಕಾಗಿ ನಾನು ಈ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ಬಸವ ಬಳಗದ ಶರಣೆಯಲ್ಲಿ ನನ್ನ ಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ 2 ನಾನು ಕೇಳೋದು ಅಂತ ಏನಂದ್ರೆ, ಈ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನ ಬಸವ ಜಯಂತಿಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಬಸವ ಬಳಗದ ಶರಣೆಯರು ಆಯೋಜಿಸಿದ್ದಾರೆ. ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ತಮ್ಮ ಮನೆಯಲ್ಲಿಯೂ ಸಹ ಈ ಕಾರ್ಯಕ್ರಮಗಳನ್ನು ನಡೆಸಬೇಕಂತಂದ್ರೆ ನೀವು ಒಂದು ದಿನಾಂಕವನ್ನ ಹೇಳಿದ್ರೆ ಅವರು ಕಾರ್ಯಕ್ರಮವನ್ನ ಬಂದು ನಡೆಸ್ಕೊಳ್ಳಕ್ಕೆ ಶ್ರಾವಣದ 1 ತಿಂಗಳು ಇರ್ತದೆ. ಶ್ರಾವಣ ಮಾಸದಲ್ಲಿಯೂ ಸಹ ಇರುತ್ತೆ. ನಿಮ್ಮ ಈ ಇಷ್ಟಲಿಂಗ ಪೂಜೆ ನೀವು ಅಲ್ಲದೆ ನಿಮ್ಮ ಮನೆಯವರು ಸಹ ಪಾಲ್ಗೊಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು